ಮಂಚೇನಹಳ್ಳಿ ತಾಲೂಕು ಕೇಂದ್ರ ಆಗಿದ್ದರೂ ಅಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ತಾಲೂಕು ಆಸ್ಪತ್ರೆ ಮಾಡಿ ಅಪ್ಗ್ರೇಡ್ ಮಾಡಿಲ್ಲ. PHC ಕೇಂದ್ರ ಲೆಕ್ಕದಲ್ಲೇ ಆಸ್ಪತ್ರೆ ನಡೆಯುತ್ತಿದ್ದು ಅಲ್ಲಿ ವೈದ್ಯರು ದಾದಿಯರ ಸಮಸ್ಯೆ ಇದೆ. ಮೆಡಿಸಿನ್ ಇಟ್ಟುಕೊಳ್ಳಲು ಸ್ಟೋರ್ ರೂಮ್, ಫ್ರಿಡ್ಜ್ ಇಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಒಬ್ಬರೇ ಇದ್ದಾರೆ. ಇಲ್ಲಿನ ಅವ್ಯವಸ್ಥೆ ಒಮ್ಮೆ ಬಂದು ನೋಡಿ ಎಂದು ಆ ಊರಿನವರು ತಿಳಿಸಿದ ಕಾರಣ ಜಾಯ್ ಫೌಂಡೇಶನ್ ಅಧ್ಯಕ್ಷ ಜಾಯ್ಕುಮಾರ್ ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ತುರ್ತಾಗಿ ಬೇಕಾಗಿದ್ದ ಫ್ರಿಡ್ಜ್ ಮತ್ತು ರೋಗಿಗಳು ಕುಳಿತುಕೊಳ್ಳಲು ಕುರ್ಚಿಗಳನ್ನು ದಾನವಾಗಿ ನೀಡಿದರು. ಈಗ ನಾನು ಇಲ್ಲಿ ಭೇಟಿ ಕೊಟ್ಟಾಗ ನಾನು ಲ್ಯಾಬ್ ಟೆಕ್ನಿಷಿಯನ್ ಏನಿದ್ದಾರೆ ಅವ್ರ ಹತ್ರ ಬಳಿ ಹೋದಾಗ ಫ್ರಿಡ್ಜ್ ಒಂದೇ ಇತ್ತು. ಅದರಲ್ಲಿ ಏನು ಅವಶ್ಯಕತೆಗೆ ಮೀರಿ ತುಂಬಿಸುವಂಥ ಒಂದೇನು ದಾಸ್ತಾನುಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು ಅಥವಾ ರಕ್ತ ಮಾದರಿಗಳಾಗಿರ್ಬೋದು, ಅದಕ್ಕೆ ಫ್ರಿಡ್ಜಿನ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಕೂಡ ಮಾತು ಕೊಟ್ಟಿದ್ವಿ. ಅದೇ ರೀತಿ ಒಂದು ಫ್ರಿಡ್ಜನ್ನು ಕೂಡ ನಾವೀಗ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಚೇನಹಳ್ಳಿಗೆ ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ. ಅದೇ ರೀತಿ ಚೇರ್ಗಳು ಕೂಡ ಅವಶ್ಯಕತೆ ನಾನೇ ಕಂಡೆ, ಯಾರು ಕೇಳಲಿಲ್ಲ. ಇಲ್ಲಿ ಚೇರ್ಗಳ ಅವಶ್ಯಕತೆ ಇದೆ, ಯಾಕಂದ್ರೆ ನಿಂತ್ಕೊಂಡಿರ್ತಾರೆ ಬಹಳಷ್ಟು ಜನ, ನೋಡಿದಾಗ ನಮಗೆ ನೋವಾಯಿತು. ಅದಕ್ಕೋಸ್ಕರ ಚೇರ್ಗಳು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಈಗಿನ ಸಮಸ್ಯೆಗಳು ಪಟ್ಟಿ ಮಾಡಿ ಇವತ್ತು ನಾನು ಅವರ ವೈದ್ಯರೊಂದಿಗೆ ಚರ್ಚೆ ಮಾಡಿ ಆಶಾ ಕಾರ್ಯಕರ್ತರ ಸಮಸ್ಯೆ ಒಂದು ಕಡೆ, ಅದ್ರ ಜೊತೆಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಯಾಕಂದ್ರೆ ಇನ್ನ ಹೊಸ ಕಟ್ಟಡ ಏನಿದೆ ಅದನ್ನ ಯಾವಾಗ ಶಂಕುಸ್ಥಾಪನೆ ಆಗಿ ಅದು ಜನಗಳ ಸೇವೆಗೆ ಅರ್ಪಿತವಾಗುತ್ತೆ ಅಂತ ಅದು ದೇವರಿಗೆ ಗೊತ್ತಾಗಬೇಕು. ಅದಾಗೋವರೆಗೂ ಕೂಡ ಇಲ್ಲಿ ಯಾರು ಕೂಡ ವೇಟ್ ಮಾಡೋದಕ್ಕಾಗಲ್ಲ. ಪ್ರತಿನಿತ್ಯ 400-500 ಜನ ಬರ್ತಾ ಇರ್ತಾರೆ. ಅವ್ರಿಗೆ ಅವಶ್ಯಕತೆ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ, ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಂಬ್ಕೊಂಡ್ ಬರುವಂತದ್ದು ಏನಂದ್ರೆ ನಮಗೆ ಸೂಕ್ತ ಒಂದು ಅವಶ್ಯಕತೆ, ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಆರೋಗ್ಯ ಸೇವೆ ಸಿಗುತ್ತೆ ಅಂತ. ಇಲ್ಲಿ ಸೂಕ್ತವಾದ ಆರೋಗ್ಯ ಸೇವೆ ಒಂದು ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅವ್ನು ಇನ್ನೆಲ್ಲ ಹೋಗ್ಬೇಕಾಗುತ್ತೆ ಬಡವರು. ಅದಕ್ಕಾಗಿ ನಮ್ಮ ಕೈಲಾಗಿದ್ದ ಸೇವೆ ನಾವು ಮಾಡ್ತಾ ಇದೀವಿ. ಅದೇ ರೀತಿ ಮಂಚೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸದಾ ನಮ್ಮ ಸೇವೆ ಜೊತೆಲಿ ನಿಂತಿರ್ತೀವಿ. ಇದೇ ವೇಳೆ ಅಲ್ಲಿ ಕೆಲಸ ಮಾಡುವ ಆಶಾ ಕಾರ್ಯಕರ್ತರು ಸಂಬಳವೇ ಬರುತ್ತಿಲ್ಲ ಎಂದು ಅಳಲು ತೋಡಿಕೊಂಡಾಗ ಅವರ ಪರ ನಿಂತು ಹೋರಾಟ ಮಾಡಿ ಸಂಬಳ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಇದೇ ವೇಳೆ ಮಾತನಾಡಿದ ಆಶಾ ವರ್ಕರ್, ನಮಗೆ ಕೊಡೋದು 5,000, ನಮಗೆ ಕೇವಲ 2-3 ಗಂಟೆ ಕೆಲಸ ಎಂದು ನೇಮಕ ಮಾಡಿಕೊಂಡ್ರು. ಆದರೆ ಈಗ 3 ತಿಂಗಳಾದರೂ ನಮ್ಮ ಗೌರವಧನ ಕೊಟ್ಟಿಲ್ಲ, ದಿನ ಪೂರ್ತಿ ದುಡಿಸಿಕೊಳ್ಳುತ್ತಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಹೌದು, ಕೆಲಸದ ಒತ್ತಡ ಇದೆ. ಡಾಕ್ಟರ್ಗಳು, ಸಿಸ್ಟರ್ಗಳು ಎಲ್ಲಾರನ್ನು ಅವ್ರ ಪಾಪ ಅವ್ರ ಕೆಲಸದ ಒತ್ತಡ ಅಂದ್ರೆ ಅವ್ರ ಮೇಲಧಿಕಾರಿಗಳು ಒತ್ತಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತಿದೆ ನಮ್ಮ ಬಗ್ಗೆ. ಏನ್ ಡಾಕ್ಟರ್ಗಳೇ ನೋಡಿ ಪಾಪ ನಮ್ಮ ಆಶಾ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಆದ್ರೂ ಫೆಬ್ರವರಿಯಿಂದ ಸ್ಯಾಲ್ರಿ ಆಗಿಲ್ಲ, ಆದ್ರೂ ಕೆಲಸ ಮಾಡ್ತಾರೆ. ಅವರೇ ಬೇಜಾರು ಪಡ್ತಾ ಇದ್ದಾರೆ ಸರ್ ಡಾಕ್ಟರ್ಗಳು, ಸಿಸ್ಟರ್ಗಳು. ಯಾಕೆ ಇವ್ರಿಗೆ ಹೆಂಗೆ ಕೆಲಸ ಹೇಳೋದು? ಸ್ಯಾಲ್ರಿ ಬಂದಿಲ್ಲ, ಚಾರ್ಜ್ಗಳು ಇಟ್ಕೊಂಡು ಬರಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಹೆಂಗೆ ಅವ್ರ ಕೆಲಸ ಹೇಳಿ ನಾವು ಮಾಡಿಸ್ಕೋಬೇಕು ಅಂತ ಅವರೇ ಬೇಜಾರು ಪಟ್ಕೊಂಡು ಅವರೇ ಸುಮ್ನೆ ಆಗ್ತಾ ಇದ್ದಾರೆ ಸರ್. ಪಾಪ ನಾವ್ ಮಾಡಲ್ಲ ಸರ್ ಅಂದ್ರೂ ನಮ್ಗೆ ಇಷ್ಟು ದಿನ ದುಡ್ಡು ಬರ್ತಾ ಇದ್ದಾಗ ಸರ್ ಹೇಳ್ತಿದ್ದು ಬರ್ತಾ ಇದೆಯಲ್ಲ ಮಾಡ್ರಿ ಅಂತ. ಬಟ್ ಇವಾಗ ನಮ್ಗೆ ಬರ್ದೇ ಇರೋದಕ್ಕೆ ಅವ್ರಿಗೆ ಹೇಳಕ್ಕೆ ಬಾಯಿ ಇಲ್ಲ ಸರ್. ನಮ್ ಡಾಕ್ಟರ್ಗಳು, ಸಿಸ್ಟರ್ಗಳಿಗೆ ಏನಂತ ಹೇಳಿ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂತಾರೆ. ಕೊಡಿ ಮೇಡಮ್, ನೀವು ಕೊಡಿ ನಮ್ ಕಾಸು, ನಾವ್ ಮಾಡ್ತೀವಿ. ನಾವ್ ಬಂದಿರೋದೇ ಕೆಲಸ ಮಾಡಕ್ಕೆ, ನಾವ್ ಸುಮ್ನೆ ಕುತ್ಕೊಂಡು ಕಾಲ ಹಾಕೊಂಡು ಹೋಗಕ್ಕೆಲ್ಲ ಬಂದಿರೋದು. ಬಿಸಿಲಲ್ಲಿ ಮನೆ ತಿರ್ಗಿ ಕೆಲಸ ಮಾಡ್ತಾ ಇದೀವಿ. ನಾವು ಹೊಟ್ಟೆ ತುಂಬಿಸ್ರಿ. ಹೊಟ್ಟೆ ತುಂಬದಿದ್ದು ನಾವ್ ಹೆಂಗೆ ಕೆಲಸ ಮಾಡೋದು? ಊಟ ಮಾಡಿದ್ರೆ, ಕೆಲಸ ಮಾಡಿದ್ರೆ ಸುಸ್ತಾಗಿ ಬಿದ್ದೋದ್ರೆ ಯಾರು ಹೊಣೆ ನಮ್ಗೆ ಹೇಳಿ ಸರ್? ಈ ವೇಳೆ ಫೌಂಡೇಶನ್ ಸದಸ್ಯರಾದ ಅನಿಲ್ ಕುಮಾರ್, ನರೇಶ್, ರಾಮು, ಮುಬಾರಕ್ ಇತರರು ಇದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.